ನಾವಿವತ್ತು ರಿವ್ಯೂ ಮಾಡಕ್ ಕೊಟ್ಟಿರೋ ಫೋನ್ ಬಂದ್ಬಿಟ್ಟು ರಿಯಲ್ಮಿ P3 Pro. ಈ ಫೋನ್ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಈ ಫೋನ್ ನ 24,000 ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಕಾರ್ಡ್ ಆಫರ್ಸ್ ಎಲ್ಲ ಸೇರಿದ್ರೆ ಇದಕ್ಕೆ 22,000ದಲ್ಲಿ ಲಾಂಚ್ ಆಗಿದೆ. ನಾನು ಯೂಸ್ ಮಾಡಿರೋ ಪ್ರಕಾರ ಇದು ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಮತ್ತೆ ಇದ್ರ ಪ್ರಾಸ್ ಅಂಡ್ ಕಾನ್ಸ್ ನ ಡೀಟೇಲ್ ಆಗಿ ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ನ ತಗೋಬೋದಾ ಬೇಡವಾ ಅಂತ. ಈ ಫೋನ್ ಇನ್ಬಾಕ್ಸ್ ಕಂಟೆಂಟ್ಸ್ ನೋಡೋದಾದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಳಗಡೆ ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತೆ. ಅದ್ರೊಳಗಡೆ ಬ್ಯಾಕ್ ಕೇಸ್ ಇದೆ ಮತ್ತೆ ಯೂಸರ್ ಗೈಡ್ ಇದೆ. ಬ್ಯಾಕ್ ಕೇಸ್ ಬಂದ್ಬಿಟ್ಟು ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಮಗೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇದನ್ನ ಸೈಡ್ ಇಟ್ಟು ನೆಕ್ಸ್ಟ್ ಬರದೆ ಫೋನ್ ನ ಪಕ್ಕಕ್ಕೆ ಇಟ್ಬಿಡೋಣ. ಅದು ಬಿಟ್ಟು ನೆಕ್ಸ್ಟ್ ಏನಿದೆ ಅಂತ ನೋಡಿದ್ರೆ 80 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಟೈಪ್ A to ಟೈಪ್ C ಕೇಬಲ್ ಕೊಟ್ಟಿದ್ದಾರೆ. ಈ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ನ. ಇದನ್ನ ನಾವು ಆಂಟಿಟೋ ಬೆಂಚ್ ಮಾರ್ಕ್ ಟೆಸ್ಟ್ ಮಾಡಿದಾಗ ನಮಗೆ ಅರೌಂಡ್ 8 lakhs ವರೆಗೂ ಸ್ಕೋರ್ ರೀಚ್ ಆಯ್ತು. ಆಮೇಲೆ ನಾವು CPU ಥ್ರೋಟ್ಲಿಂಗ್ ಟೆಸ್ಟ್ ಮಾಡಿದಾಗ 80% ವರೆಗೂ CPU ಥ್ರೋಟ್ಲಿಂಗ್ ಆಯ್ತು. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಇದು ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ನ ಚೆಕ್ ಮಾಡಕ್ಕೆ ನಾನು ಆಡಿದ್ದೆ BGMI ಗೇಮ್ ನ. ಇದರಲ್ಲಿ ನಮಗೆ 90 FPS ಸಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಒಂದ್ ಮಾತು, ಇದರಲ್ಲಿ GT ಮೋಡ್ ಅಂತ ಇರುತ್ತೆ. ಇದನ್ನ ಆನ್ ಮಾಡ್ಕೊಂಡ್ರೆ ಮತ್ತೆ ನಮಗೆ ಒಂದು ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಲ್ಲಾಂದ್ರೆ ಫ್ರೇಮ್ ಡ್ರಾಪ್ಸ್ ಮತ್ತೆ ಲ್ಯಾಗ್ಸ್ ಅನ್ನೋದು ಕಂಡು ಬರುತ್ತೆ ನಿಮಗೆ. ಈ ಫೋನ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋದಾದ್ರೆ ಒಂದು ಸ್ಮೂತ್ ಗೇಮ್ ಪ್ಲೇ ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ 1 or 2 ಫ್ರೇಮ್ ಡ್ರಾಪ್ಸ್ ನೀವು ನೋಡ್ತೀರಾ. ಏನಕ್ಕಂದ್ರೆ ಇದೊಂದು ಬಜೆಟ್ ಅಲ್ಲಿ ಬರ್ತಿರೋ ಪ್ರೊಸೆಸರ್ ಆಗಿರೋದ್ರಿಂದ 1 or 2 ಫ್ರೇಮ್ ಡ್ರಾಪ್ಸ್ ಖಂಡಿತ ನೋಡ್ತೀರಾ ನೀವು. ಓವರ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ನಾರ್ಮಲ್ ಆಪ್ಸ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು 1.5K ರೆಸಲ್ಯೂಷನ್ ಕ್ವಾಡ್ ಕರ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಬ್ರೈಟ್ನೆಸ್ ಬಗ್ಗೆ ಮಾತಾಡಿದ್ರೆ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ. ಅಂಡ್ ಬರೀ ನಮಗೆ 600 ನಿಟ್ಸ್ ಟಿಪಿಕಲ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರೆ ಇಂಡೋರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಔಟ್ಡೋರ್ ಅಲ್ಲಿ ನೀವು ಮಧ್ಯಾಹ್ನ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಬ್ರೈಟ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದೇನೋ ಅಂತ ನಮ್ಗೆ ಅನ್ಸುತ್ತೆ. ಕಲರ್ಸ್ ಬಗ್ಗೆ ಹೇಳೋದಾದ್ರೆ ಯೂಟ್ಯೂಬ್ HDR ಪ್ಲೇಬ್ಯಾಕ್ ಆಗಿರ್ಬೋದು, ಅಮೆಜಾನ್ ಪ್ರೈಮ್ ವಿಡಿಯೋ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಅಲ್ಲಿ ಆಗಿರ್ಬೋದು, ನೀವೇನಾದ್ರು ವಿಡಿಯೋಸ್ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಲರ್ಸ್ ನ ಚೆನ್ನಾಗಿ ತೋರಿಸುತ್ತೆ. ಮತ್ತೆ ಬ್ಲಾಕ್ ನ ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ಹೇಳೋದಾದ್ರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಇದ್ರದೊಂದು ಎಕ್ಸ್ಪೀರಿಯನ್ಸ್ ನ ಕೇಳಿದ್ರೆ ತುಂಬಾ ಚೆನ್ನಾಗಿದೆ. ಮೋಸ್ಟ್ ಆಫ್ ದ ಟೈಮ್ ತುಂಬಾ ಅಕ್ಯುರೇಟ್ ಆಗಿ ಅನ್ಲಾಕ್ ಆಗುತ್ತೆ. ನನಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಅಂತ ಬಂದಿಲ್ಲ ಇದರಲ್ಲಿ. ಓವರ್ ಆಲ್ ಇದೊಂದು ಒಳ್ಳೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ನಾನು ಹೇಳ್ತೀನಿ. ಈ ಫೋನ್ ಸ್ಪೀಕರ್ಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಕೊಟ್ಟಿರೋದು ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ನ. ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಕೊಟ್ಟಿಲ್ಲ. ಈ ಆಡಿಯೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನ ಕೇಳಿದ್ರೆ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಏನಕ್ಕಂದ್ರೆ ಆಡಿಯೋ ಮಫಲ್ಡ್ ಆಗ್ತಾ ಇದೆ. ಮಫಲ್ಡ್ ಅಂದ್ರೆ ಏನಂದ್ರೆ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಮತ್ತೆ ಆಡಿಯೋ ಸಪರೇಷನ್ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ. ಈ ಫೋನ್ ಕ್ಯಾಮ್ರಾ ಬಗ್ಗೆ ಹೇಳಿದ್ರೆ ಬ್ಯಾಕ್ ಸೈಡ್ ನಮಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್. ಇದೊಂದು ವೇಸ್ಟ್ ಸೆನ್ಸರ್ ಅಂತ ನಾನು ಹೇಳ್ತೀನಿ. ಫ್ರಂಟ್ ಬಂದ್ರೆ 60 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರೆ ನಾನ್ ಟೆಸ್ಟ್ ಮಾಡಿದಾಗ ಡೈನಮಿಕ್ ರೇಂಜ್ ಅನ್ನೋದು ಸ್ವಲ್ಪನೂ ಕೂಡ ಇಲ್ಲ. ಅಂಡ್ ಹೈಲೈಟ್ಸ್ ಅನ್ನೋದು ಇದು ಕಂಟ್ರೋಲ್ ಮಾಡ್ತಾನೆ ಇಲ್ಲ. ನಮ್ಮಿಂದ ಏನಾದ್ರೂ ಸೂರ್ಯ ಬಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಅನ್ನೋದು ವಾಶ್ ಔಟ್ ಆಗ್ತಾ ಇದೆ. ಬಟ್ ಲೈಟಿಂಗ್ ನಮ್ಮ ಆಪೋಸಿಟ್ ಇದ್ರೆ ಇಮೇಜ್ ಒಂದು ರೇಂಜ್ ಓಕೆ ಅಂತಾನೆ ಹೇಳ್ಬೋದು. ನೈಟ್ ಟೈಮ್ ಫೋಟೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನಾನೊಂದು ನೇಮ್ ಬೋರ್ಡ್ ನ ಫೋಟೋ ತೆಗೆದಿದ್ದೀನಿ. ಅದರಲ್ಲಿ ರೆಡ್ ಮತ್ತೆ ಯೆಲ್ಲೋ ಕಲರ್ಸ್ ಇದೆ. ಇದು ಯಾವ ತರ ಆ ಕಲರ್ಸ್ ನ ವಾಶ್ ಔಟ್ ಮತ್ತೆ ಬ್ಲೋ ಔಟ್ ಮಾಡಿದೆ ಅಂತ ನೋಡಿ. ಅದೇ ಫೋಟೋನ ನಾನು IQ90 ಮತ್ತೆ ನಥಿಂಗ್ 2 ಅಲ್ಲಿ ತೆಗೆದಾಗ ಎಷ್ಟು ಕರೆಕ್ಟ್ ಆಗಿ ಆ ಕಲರ್ಸ್ ನ ತೋರಿಸಿದೆ. ಇವೆರಡು ಕಂಪ್ಯಾರಿಸನ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಕ್ಯಾಮ್ರಾ ಕ್ವಾಲಿಟಿ ಯಾವ ತರ ಇದೆ ಅಂತ. ನೆಕ್ಸ್ಟ್ ಸೆಲ್ಫಿ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನ ಕೇಳಿದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ನಾನು ಹೇಳ್ತೀನಿ. ಏನಕ್ಕಂದ್ರೆ ಇದು ಕೂಡ ಮೇನ್ ಕ್ಯಾಮ್ರಾ ತರನೇ ಡೈನಮಿಕ್ ರೇಂಜ್ ನ ಸ್ವಲ್ಪನೂ ಕೂಡ ಚೆನ್ನಾಗಿ ತೋರಿಸ್ತಾ ಇಲ್ಲ. ಮತ್ತೆ ಹೈಲೈಟ್ಸ್ ಕೂಡ ಕಂಟ್ರೋಲ್ ಮಾಡ್ತಾ ಇಲ್ಲ. ಬಟ್ ಒಂದೇನಂದ್ರೆ ಸ್ಕಿನ್ ಟೋರ್ಸ್ ನ ಚೆನ್ನಾಗಿ ತೋರಿಸಿದೆ. ಅದು ಬಿಟ್ಟು ಮಿಕ್ಕಿದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಓವರ್ ಆಲ್ ಇಮೇಜ್ ಕ್ವಾಲಿಟಿ ಆಗಿರ್ಬೋದು, ಡೈನಮಿಕ್ ರೇಂಜ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಈ ಫೋನ್ ಫೇಲ್ ಆಗ್ತಿದೆ ಅಂತ ನಾನು ಹೇಳ್ತೀನಿ. ವಿಡಿಯೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಸೈಡ್ ನಮಗೆ 4K 30 FPS ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. ಇದನ್ನ ನಾವು ಟೆಸ್ಟ್ ಮಾಡಿದಾಗ ವಿಡಿಯೋ ಅನ್ನೋದು ಸ್ಟೇಬಲ್ ಆಗಿಲ್ಲ, ತುಂಬಾ ಶೇಕ್ ಆಗ್ತಾ ಇದೆ. 4K 30 FPS ಅಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ವರ್ಕ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾನೆ ಇಲ್ಲ. ಇದರಲ್ಲಿ ಅಲ್ಟ್ರಾ ಸ್ಟಡಿ ಅಂತ ಆಪ್ಷನ್ ಇದೆ. ಅದನ್ನ ಆನ್ ಮಾಡ್ಕೊಂಡ್ರೆ ನಮಗೆ 1080p 30 FPS ಮಾತ್ರ ಸಿಗುತ್ತೆ. ನಿಮಗೆ 1080p 30 FPS ಯಾವ ತರ ಕ್ವಾಲಿಟಿ ಕೊಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಷ್ಟೊಂದು ಚೆನ್ನಾಗಿರಲ್ಲ ಇದು. ಓವರ್ ಆಲ್ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ನಾನು ಹೇಳ್ತೀನಿ. ಬಟ್ ಸನ್ ಏನಾದ್ರು ನಮ್ಮ ಹಿಂದೆ ಬಂದಾಗ ಸಬ್ಜೆಕ್ಟ್ ನ ಅದು ಅಂಡರ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಇನ್ನ ಫ್ರಂಟ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಇದು ಕೂಡ ಅಷ್ಟು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಬರೀ 1080p 30 FPS ಮಾತ್ರನೇ ಕೊಟ್ಟಿದ್ದಾರೆ. ಇದರಲ್ಲಿ ಇವಾಗ ಬರ್ತಿರೋ ಫೋನ್ ಅಲ್ಲೆಲ್ಲ 4K ಕೊಡ್ತಾ ಇದ್ದಾರೆ. ಬಟ್ ಇವ್ರಿನ್ನ 1080p 30 FPS ಅಲ್ಲಿ ಇದ್ರೆ ಇದನ್ನ ಯಾರು ತಾನೇ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾರೆ ಅಂತ ನೀವೇ. ವಿಡಿಯೋ ಕ್ವಾಲಿಟಿ ಬಗ್ಗೆ ಕೇಳಿದ್ರೆ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಏನಕ್ಕಂದ್ರೆ ಸಾಫ್ಟ್ ಮಾಡ್ತಾ ಇದೆ. ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು. ನೀವೇನಾದ್ರೂ ಈ ಫೋನ್ ನ ಕ್ಯಾಮ್ರಾಗೋಸ್ಕರ ಪರ್ಚೇಸ್ ಮಾಡ್ತೀನಿ ಅಂತಿದ್ರೆ ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಈ ಫೋನ್ ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಕೊಟ್ಟಿರೋ 6000 mAh ಬ್ಯಾಟರಿನ. ಇದನ್ನ ಚಾರ್ಜ್ ಮಾಡಕ್ಕೆ ನಮಗೆ 80 ವಾಟ್ ಅಡಾಪ್ಟರ್ ನ ಕೊಟ್ಟಿದ್ದಾರೆ. ಇದನ್ನ ಚಾರ್ಜಿಂಗ್ ಟೆಸ್ಟ್ ಮಾಡುವಾಗ 10% to 100% ರೀಚ್ ಆಗೋದಕ್ಕೆ ಇದು ಆಲ್ಮೋಸ್ಟ್ 1 hour ತಗೊಂಡಿದೆ. ಈ ಬ್ಯಾಟರಿನ ಟೆಸ್ಟ್ ಮಾಡಿದಾಗ ಈಸಿಯಾಗಿ ಎಷ್ಟೇ ರಫ್ ಆಗಿ ಯೂಸ್ ಮಾಡಿದ್ರು ಕೂಡ ನಮಗೆ 8 hours to 9
ಮೈನಸ್ ನಮಗೆ ಸ್ಕ್ರೀನ್ ಆನ್ ಟೈಮ್ ಕೊಟ್ಟಿದೆ. ಈ ಬ್ಯಾಟ್ರಿನ ಅವರು ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿ ಕೊಟ್ಟಿದ್ದಾರೆ. ಓವರ್ ಆಲ್ ಬ್ಯಾಟ್ರಿ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಬಟ್ ಈ 6000 ಬಿಗ್ ಬ್ಯಾಟ್ರಿಗೆ ಒಂದು ಬಿಗ್ ಚಾರ್ಜರ್ ಕೊಟ್ಟಿದ್ರೆ, ಆಲ್ಮೋಸ್ಟ್ 100 ವಾಟ್ ಚಾರ್ಜರ್ ಅಥವಾ 120 ವಾಟ್ ಚಾರ್ಜರ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಬಟ್ ಓಕೆ 80 ವಾಟ್ಸ್ ಕೂಡ ಏನ್ ತೊಂದರೆ ಇಲ್ಲ, ಅಷ್ಟೊಂದು ಡಿಫ್ರೆನ್ಸ್ ಏನ್ ಬರಲ್ಲ. 80 ವಾಟ್ಸ್ 100 ವಾಟ್ಸ್ ಏನ್ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಈ ಫೋನ್ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಇದ್ರ ಸುತ್ತ ನಮಗೆ ಪಾಲಿಕಾರ್ಬನೇಟ್ ಬಾಡಿನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನೋಡಿದ್ರೆ ನಮಗೆ ಪ್ಲಾಸ್ಟಿಕ್ ಬಾಡಿನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ IP68 IP69 ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಕೆಲವು ಇನ್ಫ್ಲೂಯೆನ್ಸರ್ಸ್ ಏನಂತ ಹೇಳ್ತಾರೆ ಅಂದ್ರೆ, ಈ ಫೋನ್ ನ ಯೂಸ್ ಮಾಡಿ ಫೋನ್ ತಗೊಂಡು ನೀರಲ್ಲಿ ಕೂಡ ಫೋಟೋ ತೆಗಿಬಹುದು, ವಿಡಿಯೋ ತೆಗಿಬಹುದು ಅಂತ ಹೇಳ್ತಾರೆ. ನೀವು ಐಫೋನ್ ನ ಕೂಡ ನೀರಲ್ಲಿ ತೆಗೆದ್ರು ಅದೇನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ನಿಮ್ಗೆ ಕಂಪನಿಯವರು ವಾರಂಟಿನ ಕ್ಲೈಮ್ ಮಾಡಲ್ಲ. ಸೊ ಯಾರು ಕೂಡ ನೀರಲ್ಲಿ ಇಟ್ಕೊಂಡು ಈ ತರ ಎಲ್ಲ ಸಾಹಸಗಳು ಮಾಡಕ್ ಹೋಗ್ಬೇಡಿ. ಓವರ್ ಆಲ್ 24,000ದಲ್ಲಿ ಈ ಫೋನ್ ತಗೋಬೇಕೋ ಬೇಡವಾ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ, ನಾನು ಪ್ರೋಸ್ ಅಂಡ್ ಕಾನ್ಸ್ ನ ಹೇಳ್ತೀನಿ. ಅದನ್ನ ಬೇಸ್ ಮಾಡ್ಕೊಂಡು ನೀವು ಈ ಫೋನ್ ನ ತಗೋಬೋದಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಮೊದಲು ಬಂದ್ಬಿಟ್ಟು ಪ್ರಾಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದು ಬಂದ್ಬಿಟ್ಟು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಒಂದು ಸೂಪರ್ ಆಗಿರೋ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಸೆಸರ್ ಬಗ್ಗೆ ಮಾತಾಡೋದ್ರೆ ಇದ್ರಲ್ಲಿ ಕೊಟ್ಟಿರೋದು ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ನ. ಇದ್ರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಲಾಂಗ್ ಲೈಫ್ ಇರೋ ಸೂಪರ್ ಬ್ಯಾಟ್ರಿ ಇದು ಅಂತ ನಾವು ಹೇಳ್ಬೋದು. ಲಾಸ್ಟ್ನೇದು ಬಂದ್ಬಿಟ್ಟು IP ರೇಟಿಂಗ್ಸ್ ಕೊಟ್ಟಿರೋದು ಒಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಾನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸ್ಪೀಕರ್ಸ್ ಅಷ್ಟು ಚೆನ್ನಾಗಿರೋ ಸ್ಪೀಕರ್ಸ್ ನ ಇವರು ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಅಲ್ಲಿ ಆಡಿಯೋ ಮಫಲ್ಡ್ ಆಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಆಲ್ರೆಡಿ ನಿಮ್ಗೆ ಗೊತ್ತಿರೋ ತರ ನಾನು ಎಕ್ಸ್ಪ್ಲೈನ್ ಮಾಡಿರೋ ತರ ಕ್ಯಾಮ್ರಾ ಸೆಕ್ಷನ್ ಅಲ್ಲಿ ಅಷ್ಟು ಚೆನ್ನಾಗಿರೋ ಕ್ಯಾಮ್ರಾ ಇದ್ರಲ್ಲಿ ಕೊಟ್ಟಿಲ್ಲ. ನೀವೇನಾದ್ರೂ ಈ ಫೋನ್ ನ ಕ್ಯಾಮ್ರಾಗೋಸ್ಕರ ತಗೋತಿದ್ದೀರಾ ಅಂದ್ರೆ ದಯಮಾಡಿ ಈ ಫೋನ್ ನ ತಗೊಂಬೇಡಿ ಕ್ಯಾಮ್ರಾಗೋಸ್ಕರ, ಯಾಕಂದ್ರೆ ಅಷ್ಟು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಇದರಲ್ಲಿ. ಐ ಹೋಪ್ ರಿಯಲ್ಮಿ P3 Pro ಬಗ್ಗೆ ಈಚ್ ಅಂಡ್ ಎವ್ರಿ ಡೀಟೇಲ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದೀನಿ ಅಂತ ಅನ್ಕೋತೀನಿ. ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ದಿಸ್ ಇಸ್ ಯುವರ್ ಸಂದೀಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನೌ.